ಯೇಸು ನೆಲದ ಮೇಲೆ ಏನು ಬರೆದ್ರು? ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 1-10 ವಾಕ್ಯಗಳನ್ನ ನೋಡುವಾಗ, ಯೇಸು ಹತ್ರ ಒಂದು ವ್ಯಭಿಚಾರಿ ಸ್ತ್ರೀಯನ್ನು ಫರಿಸಾಯಿ ಸದುಕಾಯಿಗಳು ಹಿಡ್ಕೊಂಡು ಬಂದಾಗ ಯೇಸು ಏನು ಮಾತನಾಡದೆ ಆತನು ನೆಲದ ಮೇಲೆ ತನ್ನ ಬೆರಳುಗಳಿಂದ ಬರೆದರು. ಇವತ್ತಿನ ಪ್ರಶ್ನೆ, ಯೇಸು ನೆಲದ ಮೇಲೆ ಏನು ಬರೆದ್ರು? ನೋಡಿ, ನನ್ನ ಪ್ರೀತಿಯ ದೇವ ಜನರೇ, ಈ ವಿಡಿಯೋನ ವಾಚ್ ಮಾಡ್ತಿರುವಂಥ ನಿಮಗೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇನೆಂದರೆ, ಇಂಥ ಪ್ರಶ್ನೆಗಳಿಗೆ ಉತ್ತರ ಕ್ರೈಸ್ತ ಜೀವಿತದಲ್ಲಿ ಬೇಕು. ಸೇವಕರುಗಳಿಗೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಬೇಕು. ಯಾಕೆಂದರೆ ಸಭೆಗಳಲ್ಲಿ ಅನೇಕರು ಈ ಪ್ರಶ್ನೆಗಳನ್ನ ನಮ್ಮನ್ನು ಕೇಳುವಾಗ ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ಪಾಸ್ಟರ್ಸ್ಗಳು, ಸೇವಕರುಗಳು, ಲೀಡರ್ಸ್ಗಳು, ಡೀಕೆನ್ಸ್ಗಳು ಹಾಗೂ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ಇಂಥ ಪ್ರಶ್ನೆಗಳಿಗೆ ಉತ್ತರ ಬೇಕು. ಕಮಾನ್, ಇವತ್ತಿನ ಈ ಒಂದು ಪ್ರಶ್ನೆ ಬೈಬಲ್ ಸ್ಟಡಿಯಲ್ಲಿ ನಾವು ಯೇಸು ನೆಲದ ಮೇಲೆ ತನ್ನ ಬೆರಳುಗಳಿಂದ ಏನು ಬರೆದರು ಎಂಬುದಾಗಿ ನಾವು ನೋಡೋಣಂತೆ. ಮುಖ್ಯವಾಗಿ ಫರಿಸಾಯರು ಸದುಕಾಯಿಗಳು ಯೇಸು ಹತ್ರ ವ್ಯಭಿಚಾರಿ ಸ್ತ್ರೀಯನ್ನು ಹಿಡ್ಕೊಂಬಂದಂಥ ಉದ್ದೇಶವೇನು ಅಂದರೆ, ಯೇಸುವನ್ನು ಶೋಧಿಸಬೇಕು, ಯೇಸುವನ್ನು ಹೇಗಾದರೂ ತಪ್ಪಿನಲ್ಲಿ ಸಿಲುಕಿಸಬೇಕೆಂಬುದಾಗಿ ಯೋಚಿಸಿ ಆ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಹಿಡಿದುಕೊಂಡು ಬಂದರು. ಎರಡು ಉದ್ದೇಶ, ಆ ಫರಿಸಾಯಿ ಸದುಕಾಯಿಗಳಿಗೆ ಎರಡು ಉದ್ದೇಶ. ಒಂದು, ಆತನು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂಥ ಒಂದು ಸ್ತ್ರೀಯನ್ನು ಕಲ್ಲೆಸೆದು ಕೊಲ್ಲಬೇಕೆನ್ನುವಂಥ ಮೋಶೆಯ ಧರ್ಮಶಾಸ್ತ್ರವನ್ನು ಯೇಸು ನೆರವೇರಿಸ್ತಾರಾ ಇಲ್ಲ ಬಿಟ್ಟು ಬಿಡುತ್ತಾರಾ? ಯೇಸು ಒಂದು ವೇಳೆ ಅದನ್ನು ನೆರವೇರಿಸಿದರೆ ಇನ್ನೊಂದು ಅಪಾಯ ಅಥವಾ ಇನ್ನೊಂದು ವಿಷಯಕ್ಕೆ ಯೇಸುವನ್ನು ಸಿಲುಕಿಸಬಹುದು. ಯೇಸು ಒಂದು ವೇಳೆ ಆಕೆಯನ್ನು ಬಿಟ್ಟುಬಿಟ್ಟರೆ ಇನ್ನೊಂದು ವಿಷಯದಲ್ಲಿ ಯೇಸುವನ್ನು ಸಿಲುಕಿಸಬೇಕೆಂಬುದಾಗಿ ತಮ್ಮ ಮನಸ್ಸಿನಲ್ಲಿ ಕುಯುಕ್ತಿ ಬುದ್ಧಿಯಿಂದ ಆ ಫರಿಸಾಯಿ ಸದುಕಾಯಿಗಳು ಯೇಸು ಹತ್ತಿರ ಆ ವ್ಯಭಿಚಾರಿ ಸ್ತ್ರೀಯನ್ನು ಕರೆದುಕೊಂಡು ಬಂದರು. ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಯೇಸು ಹತ್ರ ಕರ್ಕೊಂಬಂದಂಥ ಫರಿಸಾಯಿ ಸದುಕಾಯಿಗಳಿಗೆ ಎರಡು ಕುಯುಕ್ತಿಯಾದಂಥ ಉದ್ದೇಶಗಳಿತ್ತು. ಒಂದು ವೇಳೆ ಯೇಸು ಆ ಸ್ತ್ರೀಯನ್ನು ನೋಡಿ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೊಡೆದು ಕೊಲ್ಲಿರಿ ಅಂತ ಹೇಳಿದ್ರೆ, ಆ ದಿನಗಳಲ್ಲಿ ಯೇಸು ಜೀವಿಸಿದಂಥ ಆ ದಿನಗಳಲ್ಲಿ ರೋಮ ಸಾಮ್ರಾಜ್ಯವು ಯಹೂದ್ಯರನ್ನು ಆಳುತ್ತಾ ಇದ್ದರು. ಸೊ ರೋಮ ಸಾಮ್ರಾಜ್ಯದ ಶತಾಧಿಪತಿಯಾದಂಥ ಅರಸನಿಗೆ ಮಾತ್ರ ಅಧಿಕಾರವಿತ್ತು ಯಹೂದ್ಯರನ್ನು ಕೊಲ್ಲುವಂಥ ಅಧಿಕಾರ. ಯಹೂದ್ಯರನ್ನು ಕೊಲ್ಲುವಂಥ ಅಧಿಕಾರ ರೋಮ ಸಾಮ್ರಾಜ್ಯ ಆ ದಿನ ಯಹೂದ್ಯರಿಗೆ ಕೊಟ್ಟಿರಲಿಲ್ಲ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸುವನ್ನು ಹಿಡಿದಂಥ ಜನರು ಯೇಸುವನ್ನು ಅವರೇ ಕೊಲ್ಲದೆ ಯೇಸುವನ್ನು ಪಿಲಾತನ ಮುಂದೆ, ರೋಮ ಸಾಮ್ರಾಜ್ಯದ ಅರಸನಾದ ಪಿಲಾತನ ಮುಂದೆ ಆತನನ್ನು ತೆಗೆದುಕೊಂಡು ಹೋದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಒಂದು ವೇಳೆ ಯೇಸು ಆ ಸ್ತ್ರೀಯನ್ನು ನೋಡಿ ಕಲ್ಲೆಸೆದು ಕೊಲ್ಲಿರಿ ಅಂದರೆ, ಯೇಸುವನ್ನು ಹಿಡಿದುಕೊಂಡು ರೋಮ ಸಾಮ್ರಾಜ್ಯದ ಅಧಿಕಾರಿಯ ಮುಂದೆ ತೆಗೆದುಕೊಂಡು ಹೋಗಿ ಇವನು ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆದುಕೊಂಡನು ಎಂಬುದಾಗಿ ಹೇಳಿ ಯೇಸುವನ್ನು ಸಿಲುಕಿಸಬೇಕೆಂದು ಕುಯುಕ್ತಿಯಾದಂಥ ಒಂದು ಪ್ಲ್ಯಾನನ್ನು ಆ ಫರಿಸಾಯಿ ಸದುಕಾಯಿಗಳು ಹಾಕಿದ್ರು. ಎರಡನೇದಾಗಿ, ಒಂದು ವೇಳೆ ಯೇಸು ಅವಳನ್ನು ಬಿಟ್ಟು ಬಿಡಿರಿ ಅಂತ ಹೇಳಿದ್ರೆ ಈತನು ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾನೆ, ಈತನೊಬ್ಬ ಸುಳ್ಳು ಪ್ರವಾದಿ, ಈತನು ಮೆಸ್ಸಿಯನ್ ಅಲ್ಲ ಎಂಬುದಾಗಿ ಹೇಳಿ ಯೇಸುವನ್ನು ಕಲ್ಲೆಸೆದು ಅಥವಾ ಯೇಸುವನ್ನು ದೂಷಣೆಗೆ ಒಳಪಡಿಸಬೇಕೆಂಬುದಾಗಿ ಕುಯುಕ್ತಿಯಾದಂಥ ಎರಡು ಆಲೋಚನೆಗಳನ್ನು, ಎರಡು ಪ್ಲ್ಯಾನ್ಸ್ಗಳನ್ನು ಇವರು ಫರಿಸಾಯಿಗಳು ಸದುಕಾಯಿಗಳು ಮಾಡಿಕೊಂಡು ಆ ಸ್ತ್ರೀಯನ್ನು ಯೇಸು ಹತ್ತಿರ ಕರೆದುಕೊಂಡು ಬಂದರು. ಬನ್ನಿ ಸಹೋದರರೇ, ಯೇಸು ನೆಲದ ಮೇಲೆ ಏನು ಬರೆದ್ರು ಅಂತ ನಾವು ಇನ್ನೂ ಆಳವಾಗಿ ನಾವು ತಿಳಿದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳುತ್ತೆ, ಯೇಸು ಅವರನ್ನು ನೋಡಿ ಹೇಳಿದ್ರು, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ವೋ ಅವರು ಮೊದಲ ಕಲ್ಲನ್ನು ಎಸೆರಿ ಅಂತ ಹೇಳಿ ಆತನು ಬಗ್ಗಿದವನಾಗಿ ತನ್ನ ಬೆರಳುಗಳಿಂದ ನೆಲದ ಮೇಲೆ ಬರೆದರು. ಸೊ ನೋಡಿ, 1 ಯೋಹಾನ 3ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, ಯಾರೆಲ್ಲ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯದೇ ಇದ್ದಾರೋ ಅದೆಲ್ಲವೂ ಪಾಪವು. ಧರ್ಮಶಾಸ್ತ್ರಕ್ಕೆ ಅವಿದ್ಯತೆ ತೋರಿಸಿದರೆ ಅದು ಪಾಪ
ಪಾಪ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ಒಂದು ವ್ಯಭಿಚಾರ ಮಾಡುವಾಗ ಒಂದು ಸ್ತ್ರೀ ಹಾಗೂ ಒಂದು ಪುರುಷರು ಇಬ್ಬರು ಸೇರಿದ್ರೇನೆ ಅಲ್ಲಿ ವ್ಯಭಿಚಾರ. ಒಂದು ಸ್ತ್ರೀ ಮಾತ್ರ ವ್ಯಭಿಚಾರ ಮಾಡೋಕ್ಕಾಗಲ್ಲ, ಒಂದು ಪುರುಷನ ಮಾತ್ರ, ಒಂದು ಗಂಡಸು ಮಾತ್ರ ವ್ಯಭಿಚಾರ ಮಾಡೋಕ್ಕಾಗಲ್ಲ. ಇವರಿಬ್ಬರು ಸೇರಿದ್ರೆ ಮಾತ್ರ ವ್ಯಭಿಚಾರ ಮಾಡಲ್ಪಡತ್ತೆ. ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 22ನೇ ವಾಕ್ಯ ಹೇಳುತ್ತೆ, ಇಂಥ ಕೃತ್ಯಗಳಲ್ಲಿ ವ್ಯಭಿಚಾರದಲ್ಲಿ ಸಿಲುಕಿ ಬಿದ್ದಂಥ ಸ್ತ್ರೀಯನಾಗಲಿ ಪುರುಷನಾಗಲಿ ಇಬ್ಬರನ್ನು ಕಲ್ಲೆಸೆದು ಕೊಲ್ಲಬೇಕು ಎಂಬುದಾಗಿ ಮೋಶೆಗೆ ದೇವರು ಅವತ್ತು ಧರ್ಮಶಾಸ್ತ್ರವನ್ನು ಕೊಟ್ಟರು. ಆದರೆ ಇಲ್ಲಿ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಫರಿಸಾಯಿಗಳು ಆ ಸ್ತ್ರೀಯನ್ನು ಮಾತ್ರ ಹಿಡಿದ್ರು ಅಂದರೆ ಅಲ್ಲಿ ಪುರುಷನು ಸಹ ಇದ್ದನು. ಇವರೇನು ಮಾಡಿದ್ರು ಫರಿಸಾಯಿಗಳು ಅಂದರೆ, ಆ ಪುರುಷನನ್ನು ಓಡಿ ಹೋಗು, ತಪ್ಪಿಸಿಕೋ ಎಂಬುದಾಗಿ ಅವನನ್ನು ಬಿಟ್ಟು ಬೇರೆ ಈ ಸ್ತ್ರೀಯನ್ನು ಮಾತ್ರ ಹಿಡಿದುಕೊಂಡು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದರು. ಸೊ ಇದರಿಂದ ಈ ಫರಿಸಾಯಿಗಳು ಮಾಡಿದಂಥ ಪಾಪಗಳು ಏನು ಎಂಬುದಾಗಿ ನೋಡೋದಾದರೆ, ಮೊಟ್ಟ ಮೊದಲದಾಗಿ ಅವರು ಈ ವ್ಯಭಿಚಾರದಲ್ಲಿ ಸಿಲುಕಿದಂಥ ಸ್ತ್ರೀಯನ್ನು ಪುರುಷನನ್ನು ಬಿಟ್ಟು ಓಡಿ ಹೋಗು, ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಅವರ ಮೊದಲ ಪಾಪ. ಎರಡನೇದಾಗಿ ಅವರು ಯೇಸು ಹತ್ರ ಬಂದು ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ಇವಳು 8ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಇವಳು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಳು ಎಂಬುದಾಗಿ ಸುಳ್ಳನ್ನು ಹೇಳುತ್ತಾ ಇದ್ದಾರೆ. ಏನು ಸುಳ್ಳು? ಅವನನ್ನು ಬಿಟ್ಬಿಟ್ರು ಅಂದರೆ ಯೇಸು ಹತ್ರ ಬಂದು ಹೇಳ್ತಾ ಇರೋದೇನೆಂದರೆ, ಇವಳು ಮಾತ್ರ ನಮಗೆ ಸಿಕ್ಕಿದ್ಲು, ಅವನು ಓಡಿ ಹೋದನು, ಅವನು ಇರಲಿಲ್ಲ ಅಲ್ಲಿ ಎಂಬುದಾಗಿ ಯೇಸು ಹತ್ರ ಬಂದು ಎರಡನೇ ಪಾಪವನ್ನು, ಸುಳ್ಳನ್ನು ಅವರು ಹೇಳಿದರು. ನೋಡಿ ಪ್ರೀತಿಯ ದೇವ ಜನರೇ, ಯಾವುದಾದ್ರೂ ನೆಲದ ಮೇಲೆ ನಾವು ಬರಿಬೇಕಾದ್ರೆ ನಾವು ಯಾವ ರೀತಿ ಬರಿತೀವಿ ಅಂದರೆ, ಒಂದು ಕಲ್ಲನ್ನಾಗಲಿ ಒಂದು ಕಟ್ಟಿಗೆನಾಗಲಿ ತೆಗೆದುಕೊಂಡು ನೆಲದ ಮೇಲೆ ಬರಿತೀವಿ. ಆದರೆ ಇಲ್ಲಿ ಯೋಹಾನನು ಹೇಳ್ತಾ ಇದ್ದಾನೆ 8ನೇ ವಾಕ್ಯದಲ್ಲಿ, ಯೇಸು ತನ್ನ ಸ್ವತಃ ಬೆರಳುಗಳಿಂದ ನೆಲದ ಮೇಲೆ ಬರೆದ್ರು. ಯಾಕೆ ಯೇಸು ಬೆರಳುಗಳಿಂದ ಬರಿಬೇಕಾಗಿತ್ತು? ಅಲ್ಲಿದ್ದಂಥ ಒಂದು ಕಲ್ಲು ಪೀಸು ಅಥವಾ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಯೇಸು ನೆಲದ ಮೇಲೆ ಬರಿಬೋದಾಗಿತ್ತು. ಯಾಕೆ ತನ್ನ ಬೆರಳುಗಳಿಂದಲೇ ಬರೆದರು ಎಂಬುದಾಗಿ ನೋಡೋದಾದರೆ, ವಿಮೋಚನೆ ಕಾಂಡ 31ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಮೋಶೆಗೆ ದೇವರು ಧರ್ಮಶಾಸ್ತ್ರವನ್ನು 10 ಆಜ್ಞೆಯ ಕಟ್ಟಳೆಗಳನ್ನು ಕೊಡುವಾಗ ತನ್ನ ಬೆರಳುಗಳಿಂದ ಬರೆದರು. ಇಲ್ಲಿ ಯೇಸು ಕೈ ಬೆರಳುಗಳಿಂದ ಬರೆಯೋದಕ್ಕೆ ಉದ್ದೇಶ ಏನು ಅಂದರೆ, ಅದು ಒಂದು ಪ್ರವಾದನೆ. ಧರ್ಮಶಾಸ್ತ್ರವನ್ನು ಕೊಟ್ಟಂತ ನಾನು ಧರ್ಮಶಾಸ್ತ್ರವನ್ನು ನೆರವೇರಿಸುವವನಾಗಿದ್ದೇನೆ. ಧರ್ಮಶಾಸ್ತ್ರವನ್ನು ಮೋಶೆಗೆ ಕೊಟ್ಟಂತ ನಾನು ಅದೇ ಧರ್ಮಶಾಸ್ತ್ರವನ್ನು ನಾನು ಎಂದಿಗೂ ಮುರಿಯುವವನಲ್ಲ ಎಂಬುದಾಗಿ ದೇವರು ಅದನ್ನು ಖಚಿತಪಡಿಸೋದಕ್ಕೋಸ್ಕರ ಯೇಸು ತನ್ನ ಬೆರಳುಗಳಿಂದ ನೆಲದ ಮೇಲೆ ಬರೆದರು ಎಂಬುದಾಗಿ ನೋಡ್ತಾ ಇದ್ದೀವಿ. ಬನ್ನಿ ಪ್ರೀತಿಯ ದೇವಜನರೇ, ಯೇಸು ಏನು ಬರೆದ್ರು ಅನ್ನುವಂಥ ಆ ಕೊನೆಯ ಮಾತನ್ನು ಅಥವಾ ಆ ಒಂದು ಆಳವಾದ ಸತ್ಯವನ್ನು ಈಗ ಧ್ಯಾನ ಮಾಡಿಕೊಳ್ಳೋಣಂತೆ. ಬೈಬಲ್ ಹೇಳುತ್ತೆ, ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ, ಈ 8ನೇ ಅಧ್ಯಾಯ ಆಗೋದಕ್ಕಿಂತ ಮುಂಚೆ 7ನೇ ಅಧ್ಯಾಯ ನಾವು ನೋಡ್ತಾ ಇದ್ದೀವಿ. ಈ 7ನೇ ಅಧ್ಯಾಯದಲ್ಲಿ ಯೇಸು ಒಂದು ಸಭಾಮಂದಿರಕ್ಕೆ ಬಂದು ಗಟ್ಟಿಯಾಗಿ ಕೂಗಿ ಏನು ಹೇಳ್ತಾ ಇದ್ದಾರೆ, ಇಗೋ ನಾನೇ ಜೀವ ಕೊಡುವ ಜಲವು, ನನ್ನನ್ನು ನಂಬುವವನ ಹೊಟ್ಟೆ ಒಳಗಿಂದ ಜೀವ ನದಿಗಳು ಅರಿಯುವಂಥದ್ದಾಗಿದೆ ಎಂಬುದಾಗಿ. ಈ ವಾಕ್ಯಕ್ಕೆ ಪ್ರವಾದನೆ ವಾಕ್ಯವಾಗಿ ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 12-13 ವಾಕ್ಯ ಹೇಳುತ್ತೆ, ಜೀವ ಜಲವಾದ ಆತನು ಅವರ ಹೆಸರುಗಳನ್ನು ಅಲ್ಲಿ ಬರೆದನು ಎಂಬುದಾಗಿ. ನೋಡಿ, ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಾಕ್ಯಕ್ಕೂ ಯೆರೆಮೀಯ 17ನೇ ಅಧ್ಯಾಯ 12-13ನೇ ವಾಕ್ಯಕ್ಕೂ ಒಂದು ಕನೆಕ್ಷನ್ ಇದೆ, ಒಂದು ಲಿಂಕ್ ಇದೆ. ಏನು ಅಂದರೆ, ಇಲ್ಲಿ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಯೇಸು ಹೇಳಿದ್ರು, ನಾನೇ ಜೀವ ಜಲ. ಯೆರೆಮೀಯ 17ನೇ ಅಧ್ಯಾಯ 12ನೇ ವಾಕ್ಯ 13ನೇ ವಾಕ್ಯದಲ್ಲಿ ಜೀವ ಜಲವಾದಾತನು ನೆಲದ ಮೇಲೆ ಅವರ ಹೆಸರುಗಳನ್ನು ಬರೆದನು. ಸೊ ಜೀವ ಜಲವಾದಾತನು ಅಂದರೆ ಯೇಸು ನೆಲದ ಮೇಲೆ ಅವರ ಹೆಸರುಗಳನ್ನು ಬರೆದರು. ಯಾರ ಹೆಸರುಗಳನ್ನು ಬರೆದರು? ಇಲ್ಲಿ ನಾನು ಹೇಳಿದ್ನಲ್ಲ ಇವರು 2 ಪಾಪಗಳನ್ನು ಮಾಡಿದ್ರು ಅಂತ. ಯಾವ ಪಾಪ? ಒಂದು, ಅವನನ್ನು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಎರಡನೇದಾಗಿ 8ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಈಕೆಯು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಳು. ಈಕೆ ಮಾತ್ರ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಳು ಅಂದು 2ನೇ ಸುಳ್ಳು ಪಾಪ ಮಾಡಿದ್ರಲ್ಲ. ಈ 2 ಪಾಪಗಳನ್ನು ಮಾಡಿದ ಅಲ್ಲಿ ನಿಂತಂಥ ಪ್ರತಿಯೊಬ್ಬರ ಹೆಸರುಗಳನ್ನು ಯೇಸು ನೆಲದ ಮೇಲೆ ಬರೆದಿರಬಹುದು. ಸೊ ಹಿಂಗೆ ಬರೆದಿರೋದ್ರಿಂದ
ಅದಕ್ಕೆ ಯೇಸು ಹೇಳಿದ್ರು, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಅವರೇ ಮೊದಲ ಕಲ್ಲನ್ನು ಎಸಲಿ ಅಂತ ಯೇಸು ಹೇಳಿದ್ರು. ಸೊ ಅಲ್ಲಿ ಬರಿಬೇಕಾದ್ರೆ ಅವರ ಹೆಸರುಗಳನ್ನು, ಅಲ್ಲಿ ನಿಂತ ಫರಿಸಾಯಿಗಳ ಹೆಸರುಗಳನ್ನು ಯಾವಾಗ ಯೇಸು ಬರೆಯೋದಕ್ಕೆ ಶುರು ಮಾಡಿದ್ರು, ಆಗ ಒಬ್ಬೊಬ್ಬರಾಗಿ ಅಲ್ಲಿದ್ದಂಥ ಗುಂಪು ಕೂಡಿದಂಥ ಜನರಲ್ಲಿ ಒಬ್ಬೊಬ್ಬರಾಗಿ ಆ ಸ್ಥಳವನ್ನು ಬಿಟ್ಟು ಹೋದರು. ಸೊ ನಾನು ಭಾವಿಸ್ತೀನಿ ಇವತ್ತಿನ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ತು, ಯೇಸು ನೆಲದ ಮೇಲೆ ಏನು ಬರೆದಿರಬಹುದು ಎಂಬುದಾಗಿ. ಸೊ ಪ್ರೀತಿಯ ದೇವ ಜನರೇ, ಇಂಥ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ಒತ್ತಿ. ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಪ್ರಶ್ನೆನ ಹಾಕಿರಿ. ದೇವರ ಜ್ಞಾನದಿಂದ, ಪವಿತ್ರಾತ್ಮನ ಸಹಾಯದಿಂದ ಇಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದ್ರಲ್ಲಿ ನಾವು ಕಲಿಯೋಣಂತೆ. ಇನ್ನು ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣಂತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.